ಬೇಡ ನಕ್ಷತ್ರ, ನೀನ್ ಹೇಳ್ದಾಗೆಲ್ಲ ಕೇಳ್ತೀನಿ, ನೀನ್ ಹೇಳಿದ್ದನ್ನೆಲ್ಲ ಮಾಡ್ತೀನಿ. ನೀನ್ ಏನ್ ಶಿಕ್ಷೆ ಕೊಡ್ತೀಯ ಕೊಡು, ಆದ್ರೆ ನನ್ನ ಜೈಲಿಗೆ ಮಾತ್ರ ಕಳಿಸ್ಬೇಡ ಪ್ಲೀಸ್ ನಕ್ಷತ್ರ, ಪ್ಲೀಸ್. ಪ್ಲೀಸ್ ನಕ್ಷತ್ರ, ಡಾಕ್ಟ್ರು ಬಂದ್ರು, ಬಾ. ನಿನ್ನ ನಾನು ಆಮೇಲೆ ವಿಚಾರಿಸ್ಕೋತೀನಿ. ಜೀವಕ್ಕೇನು ತೊಂದರೆ ಇಲ್ಲ, ಗಾಬರಿ ಆಗ್ಬೇಡಿ. ಡಾಕ್ಟರ್, ನಮ್ಮಮ್ಮ. ನಿಮ್ಮ ಅಮ್ಮಂಗೇನೂ ಆಗಿಲ್ಲ. ಶಿಲ್ ಬಿ ಆಲ್ ರೈಟ್, ಶಿ ಇಸ್ ಔಟ್ ಆಫ್ ಡೇಂಜರ್. ನಿಜವಾಗ್ಲೂ ಅಮ್ಮ ಮೊದ್ಲಿನ ಥರ ಆಗ್ತಾರಲ್ವಾ ಡಾಕ್ಟರ್? ಪ್ರಾಪರ್ ಟ್ರೀಟ್ಮೆಂಟು, ರೆಸ್ಟು ಸಿಕ್ಕರೆ ಖಂಡಿತ ಬೇಗ ಗುಣ ಆಗ್ತಾರೆ. ನಾವು ನೋಡ್ಬೋದಾ? ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಆಮೇಲೆ ನೋಡಿ. ಡಾಕ್ಟ್ರೇ, ಮನೆಗೆ ಯಾವಾಗ ಕರ್ಕೊಂಡು ಹೋಗೋದು? ಹೇಳ್ತೀನಿ. ತುಂಬಾ ಖರ್ಚಾಗತ್ತೇನೋ, ಬೇಗ ಕಳ್ಸಿದ್ರೆ ನಮಗೂ ಅನುಕೂಲ. ಸುಮ್ಮನಿರಿ ಅಜ್ಜಿ, ಅಮ್ಮನ ಜೀವಕ್ಕಿಂತಲೂನಾ? ಅದೆಷ್ಟು ಖರ್ಚಾಗುತ್ತೋ ಆಗ್ಲಿ, ಏನೋ ಒಂದು ವ್ಯವಸ್ಥೆ ಮಾಡೋಣ. ಮೊದ್ಲಮ್ಮ ಹುಷಾರಾಗಿ ಓಡಾಡೋದು ಮುಖ್ಯ. ಡಿಸ್ಚಾರ್ಜ್ ಆದ್ಮೇಲೆ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಯಾರಾದ್ರೂ ಒಬ್ರು ಅವ್ರ ಜೊತೆಗಿದ್ದು ಅವ್ರನ್ನ ನೋಡ್ಕೊಳ್ಬೇಕು. ಅವರಿಗೆ ರೆಸ್ಟ್ ಬೇಕು. ಯಾವುದೇ ಕಾರಣಕ್ಕೂ ಅವ್ರ ಬೆಡ್ಡಿಂದ ಕೆಳಗಿಳಿಬಾರ್ದು. ಸರಿ ಡಾಕ್ಟರ್. ಡ್ಯಾಮ್, ಉಳ್ಕೊಂಡ್ಲು ಅಂತ ಖುಷಿ ಪಡ್ಲು, ಟೆನ್ಷನ್ ಮಾಡ್ಲು ಗೊತ್ತಾಗ್ತಿಲ್ಲ. ಸತ್ತೋಗಿದ್ರೆ ಈ ನಕ್ಷತ್ರ ನನ್ನನ್ನು ಬಿಡ್ತಿರ್ಲಿಲ್ಲ. ಬದುಕ್ ಬಂದ್ರೆ ಅವಳು ನನ್ನ ಸುಮ್ಮನೆ ಬಿಡಲ್ಲ. ನಾನೇ ದೂಡಿದ್ದು ಅಂತ ಅವಳಿಗೆ ಗೊತ್ತು. ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ ಶ್ವೇತಾ. ಇವಾಗ ನಿಮ್ಮಮ್ಮ ಉಳ್ಕೊಂಡಿದ್ಕೆ ಖುಷಿ ಪಡಬೇಕು, ಅಳಬೇಕು, ಒಂದು ಗೊತ್ತಾಗದೆ ಟೆನ್ಷನ್ನಿಗೆ ಸಾಯ್ತಿರ್ತೀಯ ಅಲ್ವಾ? ಕಮ್ ವಿತ್ ಮೀ ಶ್ವೇತಾ, ನಾನು ನಿನ್ನ ಹತ್ರ ಮಾತಾಡಬೇಕು. ಅತ್ತೆ, ಬಾ ಅಂತ ಅಂದೆ ಅಲ್ವಾ? ಬಾ. ಇಲ್ಲೇನು ನಡೀತಿದೆ ಶ್ವೇತಾ? ನೀನು PA ಹೇಳ್ತಿರೋದೆಲ್ಲ ನಿಜಾನಾ? ನೀನು ನಿಮ್ಮಮ್ಮನ್ನ ಕೊಲ್ಲಕ್ಕೆ ಅಂತ? ಪ್ಲೀಸ್ ನೋ ಅತ್ತೆ. ನೋ ಅತ್ತೆ, ಅವ್ರು ಯಾರು ಏನಂದ್ರು ನಾನು ತಡ್ಕೊಳ್ತೀನಿ. ಯಾಕಂದ್ರೆ ಅವ್ರು ಯಾರು ನನ್ನವರಲ್ಲ. ಆದ್ರೆ ನೀವು ನನ್ನೋರು. ನಾನು ನಿಮ್ಮನ್ನೇ ನಂಬಿದ್ದೀನಿ. ಇನ್ಫ್ಯಾಕ್ಟ್ ನಿಮ್ಮನ್ನೇ ನಂಬ್ಕೊಂಡು ಬದುಕ್ತಿದ್ದೀನಿ. ನೀವು ನನ್ನ ಕೈ ಬಿಟ್ರೆ, ನನ್ನ ಮೇಲೆ ಅನುಮಾನ ಪಟ್ರೆ ನನಗೆ ಸತ್ತೋದಂಗೆ ಆಗುತ್ತೆ. ಹಾಗಾದ್ರೆ ನೀನು PA ಹೇಳ್ತಿರೋದು? ಯಾವ PA ಅತ್ತೆ? ಅವಳು ಇವಾಗ ನನಗೆ PAನೂ ಅಲ್ಲ, ನಾನು ಅವಳಿಗೆ ಬಾಸು ಅಲ್ಲ. ಅವಳಿಗಿವಾಗ ಸಂಬಳ ಕೊಡ್ತಿರೋದು ಆ CS. ಅವ್ರಿಗೋಸ್ಕರನೇ ಅವಳಿವಾಗ ಕೆಲಸ ಮಾಡ್ತಿರೋದು. ಮೇ ಬಿ ಅವ್ರು ಹೇಳಿದ್ದನ್ನ ಅವಳು ಕೇಳ್ತಿದ್ದಾಳಷ್ಟೆ. ಈ ಥರ ಮಾಡು ಅಂತ ಬಹುಶಃ ಅವರೇ ಅವಳಿಗೆ ಐಡಿಯಾ ಕೊಟ್ಟಿರಬೇಕು. ಶ್ವೇತಾ, ಏನು ಹೇಳ್ತಾ ಇದೆಯಾ? ಅತ್ತೆ, ಆಗಲೇ ನಿಮ್ಗೆ ಯಾರೋ ಕಾಲ್ ಮಾಡಿದ್ರು, ನಾನು ಅಪಾಯದಲ್ಲಿದ್ದೀನಿ ಅಂತ ಹೇಳಿದ್ರು ಅಂದ್ರಲ್ಲ. ನನಗೆ ಯಾಕೋ ಆ ಮಿಲ್ಲಿ ಮೇಲೆ ಡೌಟ್ ಅತ್ತೆ. ಅವಳೇ ನಿಮಗೆ ಕಾಲ್ ಮಾಡಿರಬೇಕು. ನಾನು ಚೆಕ್ ಮಾಡ್ತೀನಿ. ಪ್ಲೀಸ್ ನಂಗೆ ಫೋನ್ ಕೊಡ್ತೀರಾ? ಇದೇ ನಂಬರ್ ಅಲ್ವಾ?
ಯಾಕೆ ಮೊಬೈಲ್ ನೋಡ್ದೆ? ಕಾಲ್ ಮಾಡಿದ್ದು ನಾನೇ ಅಂತ ಕನ್ಫರ್ಮ್ ಆಗಿರುತ್ತೆ. ಇನ್ನು ಇವಳು ಬಿಡಲ್ಲ, ಏನಾದರೂ ಕತೆ ಕಟ್ಟಿ ನಂಬಿಸ್ತಾಳೆ. ಛೇ, ಮಾರ್ಬಿಟ್ನಲ್ಲ. ಯಾರು ಏನೇ ಹೇಳಿದ್ರು ಸರಿ, ನಾನಂತೂ ಸುಮ್ಮನಿರಲ್ಲ. ಅವಳ ನಾನು ಜೈಲಿಗೆ ಕಳಿಸ್ತೀನಿ. ಅಷ್ಟು ಮಾಡ್ದೆ ಅವಳು ಸರಿ ಹೋಗಲ್ಲ, ಉದ್ಧಾರನೂ ಆಗಲ್ಲ. ಅವಳು ಈ ಮಟ್ಟಕ್ಕೆ ಹೋಗ್ಬೋದು. ಅವಳ ತಲೆಯಲ್ಲಿ ಈ ತರ ಕೆಟ್ಟ ಬುದ್ಧಿ ಇದೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀನು ನಿನ್ ಸ್ವಂತ ತಂಗಿ ಬಗ್ಗೆ ಈ ತರ ಎಲ್ಲ ಅನ್ಕೋಬಹುದು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾಚಿಕೆ ಆಗಲ್ವಾ ನಿಂಗೆ? ನಿನ್ ತಂಗಿ ಕಣೆ ಅವಳು, ನಿನ್ ತಂಗಿ. ಏಯ್, ನನ್ ಮೊಮ್ಮಗಳು ಯಾವತ್ತೂ ಆ ಥರ ಕೆಲಸ ಮಾಡಲ್ಲ, ತಿಳ್ಕೊ. ನೀನೇನಾದ್ರೂ ಅಧಿಕ ಪ್ರಸಂಗ ಮಾಡಿ ನನ್ ಮೊಮ್ಮಗಳಿಗೆ ಏನಾದ್ರೂ ತೊಂದರೆ ಕೊಟ್ರೆ ಈ ಜನ್ಮದಲ್ಲಿ ನೀನ್ ನಮ್ಮ ಮನೆ ಕಾಲಿಡಬಾರ್ದು. ಹಾಗ್ ಮಾಡ್ತೀನಿ. ನೋಡಿದ್ರ ಅತ್ತೆ, ಇದು ಅವಳದೇ ನಂಬರು. ಅವಳೇ ನಿಮಗೆ ಕಾಲ್ ಮಾಡಿ ಇಲ್ಲಿಗೆ ಕರ್ಸಿರೋದು. ಮೇ ಬಿ ನಿಮ್ಮ ಮುಂದೆ ನನ್ನ ಬಗ್ಗೆ ಏನೇನೋ ಹೇಳಿ ನೀವು ಅದನ್ನ ನಂಬಿ ನನ್ನ ದೂರ ಮಾಡಿದ್ರೆ ಆಮೇಲೆ ನನ್ನ ಸಪೋರ್ಟ್ಗೆ ಯಾರೂ ಇರಲ್ಲ ಅಂತ ಅವ್ರ ಪ್ಲಾನ್. ಯಾರಿಗೆ ಗೊತ್ತು, ಇದರಲ್ಲಿ ಆ ನಕ್ಷತ್ರನೂ ಇನ್ವಾಲ್ವ್ ಆಗಿರ್ಬೋದು. ಅವ್ರೇನೇನೋ ಹೇಳಿ ನೀವು ಅದನ್ನ ನಂಬಿದ್ರಿ. ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ ಅತ್ತೆ. ಅವ್ರೇನೇನೋ ಪ್ಲಾನ್ ಮಾಡಿ ನನ್ನನ್ನು ಟ್ರ್ಯಾಪ್ ಮಾಡಕ್ ನೋಡ್ತಿದ್ದಾರೆ. ಮೇ ಬಿ ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ನಾನು ಅದನ್ನ ನಂಬ್ತಿದ್ದೆ. ಶ್ವೇತಾ, ಅಳ್ಬೇಡ ಪ್ಲೀಸ್, ಡೋಂಟ್ ಕ್ರೈ. ತುಂಬ ಬೇಜಾರಾಗುತ್ತೆ ಅತ್ತೆ. ಎಲ್ಲಾನು ಕಳ್ಕೊಂಡು ವಠಾರಕ್ಕೆ ಬಂದಿದ್ದೀನಿ. ಆದ್ರೂ ಆ ನಕ್ಷತ್ರಂಗೆ ನನ್ನ ಮೇಲೆ ದ್ವೇಷ ಕಡಿಮೆ ಆಗಿಲ್ಲ ಅನ್ಸುತ್ತೆ. ನನಗೆ ಅಂತ ಉಳಿದಿರೋದು ನೀವು ಮಾತ್ರ ಅತ್ತೆ. ನಿಮ್ಮನ್ನು ನನ್ನಿಂದ ದೂರ ಮಾಡಿದ್ರೆ ಆವಾಗ ಅವಳಿಗೆ ಸಮಾಧಾನ ಅನ್ಸುತ್ತೆ. ಎಲ್ಲರೂ ನನ್ನ ವಿರುದ್ಧ ಇದ್ದಾರೆ ಅತ್ತೆ. ಯಾರಿಗೂ ನನ್ನ ಪಾಡಿಗೆ ನಾನು ಜೀವನ ಮಾಡೋದು ಇಷ್ಟನೇ ಇಲ್ಲ. ನಾನು ಸುಮ್ಮನಿದ್ರು ಅವ್ರು ಸುಮ್ಮನಿರ್ತಿಲ್ಲ. ಯು ಆರ್ ಮೈ ಲಾಸ್ಟ್ ಹೋಪ್ ಅತ್ತೆ. ದಯವಿಟ್ಟು ನಾನು ಕೈ ಬಿಡಬೇಡಿ ಪ್ಲೀಸ್ ಅತ್ತೆ, ಪ್ಲೀಸ್. ಇಲ್ಲ ಅಜ್ಜಿ, ನಿಮ್ಮ ಮೊಮ್ಮಗಳು ಒಳ್ಳೆ ಬುದ್ಧಿ ಕಲಿಬೇಕು. ಅವಳು ಜೈಲ್ಗೆ ಹೋಗಿ ಬಂದ್ರೇನೆ ಅವಳು ಮಾಡಿರೋ ಪಾಪಕ್ಕೆಲ್ಲ ಶಿಕ್ಷೆ ಆಗೋದು. ಇವಳು ಬುದ್ಧಿ ಕಲ್ಸಕ್ಕೆ ನೀನ್ ಯಾರು? ಅಷ್ಟಕ್ಕೂ ನಿನ್ ಯೋಗ್ಯತೆ ಏನು ಅಂತ ಇವಳ ಬಗ್ಗೆ ಮಾತಾಡ್ತೀಯಾ? ದಯವಿಟ್ಟು ನೀವು ಇನ್ನೊಂದ್ಸಲ ಇವಳನ್ನ ನಂಬ್ಕೊಂಡು ಹೋಗ್ಬೇಡಿ ಅತ್ತೆ. ಮುಚ್ಚು ಬಾಯ್. ಮೊದಲು ನೀನೇನು ಅಂತ ತಿಳ್ಕೊ. ನಿನ್ ಕ್ಯಾರೆಕ್ಟರ್ ಸರಿ ಮಾಡ್ಕೊ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡು. ಇವಳ ಮುಂದೆ ನೀನು ಉಗ್ರಿಗೂ ಸಮ ಇಲ್ಲ. ಒಪ್ಪ ಮಾತು ಹೇಳಿದ್ರಿ ಮೇಡಮ್, ಒಪ್ಪ ಮಾತು. ಇವಾಗ ನನಗೆ ಸಮಾಧಾನ ಆಯ್ತು. ದೊಡ್ಡವ್ರ ಮಾತು, ದೊಡ್ಡವ್ರ ನಡೆ ನುಡಿ ದೊಡ್ಡದಾಗೆ ಇರುತ್ತೆ ಅಂತ ನಿಮ್ಮನ್ನ ನೋಡೇ ಹೇಳಿರ್ಬೇಕು. ಈ ಚಿಲ್ಲರೆಗಳಿಗೆಲ್ಲ ಏನ್ ಗೊತ್ತು ನನ್ನ ಮಗಳು ಎಂತ ಚಿನ್ನ ಅಂತ. ಏನೋ ಅನ್ಕೊಂಡೆ, ಏನೋ ಆಗ್ತಿದೆ. ಪರವಾಗಿಲ್ಲ. ಈ ಶಕುಂತಲಾ ದೇವಿ ನಕ್ಷತ್ರನ ದ್ವೇಷ ಮಾಡಿದಷ್ಟು CS ನೊಂದ್ಕೊಂತಾನೆ. ಅವನ್ ನೊಂದ್ಕೊಂಡ್ರೆ ನನ್ನಮ್ಮ ಖುಷಿ ಪಡ್ತಾಳೆ. ಏನೇ ಆದ್ರೂ ಲಾಭ ಮಾತ್ರ ನಮ್ಗೆ. ಕ್ಷಮಿಸಿ ಅತ್ತೆ, ನಾನು ಏನು ಅಂತ ನಿಮ್ಗೆ ಅರ್ಥ ಆಗೋ ಕಾಲ ಬಂದೇ ಬರುತ್ತೆ. ಆಗ ಈ ಶ್ವೇತ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಾನು ಏನು ಮಾತಾಡಲ್ಲ. ಆದ್ರೆ ವಿಷಯ ಇಷ್ಟು ಮುಂದುವರೆದ ಮೇಲೆ ಒಬ್ಳು ಮಗಳಾಗಿ ನಾನಂತೂ ಸುಮ್ಮನಿರಲ್ಲ.
ಇವಳಿಗೆ ಶಿಕ್ಷೆ ಆಗ್ಲೇಬೇಕು. ಆಯ್ಕೆ ನಿನ್ಗೆ ಕೊಡ್ತಿದ್ದೀನಿ ಶ್ವೇತಾ. ಯಾವ್ದು ಬೇಕೋ ನೀನೇ ಆರಿಸ್ಕೋ. ಮಾಡಿರೋ ತಪ್ಪು ಒಪ್ಕೊಂಡು ಜೈಲ್ಗೆ ಹೋಗ್ತೀಯೋ, ಇಲ್ಲ ಅಮ್ಮ ಹುಷಾರಾಗೋ ತನಕ 24 ಗಂಟೆನೂ ಅಮ್ಮನ ಪಕ್ಕದಲ್ಲೇ ಕುತ್ಕೊಂಡು ಅವ್ರ ಸೇವೆ ಮಾಡ್ತೀಯೋ? ಏನ್ ಹೇಳ್ತಿದ್ದೀನಿ ನನ್ನ ನಕ್ಷತ್ರ? ನಾನ್ ಯಾಕೆ ಅವ್ರನ್ನ ಜಯ ರಿಕವರ್ ಆಗೋ ತನಕ ಶ್ವೇತಾನೇ ಎಲ್ಲ ನೋಡ್ಕೋತಾಳೆ. ಇನ್ನೆಷ್ಟೇ ಟೆಸ್ಟ್ ಮಾಡಿದ್ರು ಅಷ್ಟೇ ಭೂಪತಿ. ನೀನು ಅಂದ್ಕೊಂಡ ರೀತಿ ನಿನ್ಗೆ ಯಾವ ಸಮಸ್ಯೆನೂ ಇಲ್ಲ. ಯು ಮೆಂಟಲಿ ಫೈನ್. ಹಾಗಾದ್ರೆ ಇನ್ನು ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಇದನ್ನ ನಾನೇ ಡೀಲ್ ಮಾಡಬೇಕು. ಏನು ಹಾಗಂದ್ರೆ? ನಿನ್ನ ಕೈಯಲ್ಲಿ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಾಗಲ್ಲ, ಅದನ್ನ ಡಿಟೆಕ್ಟ್ ಮಾಡಕ್ ಆಗ್ತಿಲ್ಲ ಅಂದಮೇಲೆ ನನ್ನ ಹೆಂಡತಿನ ಸೇಫ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ಏನ್ ಮಾಡ್ಬೇಕು, ನಾನು ಅದನ್ನ ಮಾಡ್ಲೇಬೇಕಲ್ವಾ? ನೀನ್ ಮಾಡ್ತಿಲ್ವೋ? ಇನ್ ಯಾವ ತರ ಹೇಳಿ? ಇದನ್ನೆಲ್ಲ ನಾನೇ ಮಾಡ್ತಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಅದೆಲ್ಲ ನಿನ್ ಭ್ರಮೆ. ನನ್ನ ಪ್ಯಾಂಟ್ ಜೇಬಲ್ಲಿ ಸ್ಟೋರ್ ರೂಮ್ ಕೀ ಸಿಗೋದು ಭ್ರಮೆನಾ? ಆರಾಮಾಗಿ ಬೆಡ್ ಮೇಲೆ ಮಲಗಿದ್ದೊಂದು ಕಾಲ್ ಕೆಸರಾಗೋದು ಭ್ರಮೆನಾ? ಇಲ್ಲ ಸಚಿನ್, ಇಲ್ಲಿ ಪ್ರಾಬ್ಲಮ್ ನಾನೇ. ಆ ಪ್ರಾಬ್ಲಮ್ ನಿನ್ನ ಹತ್ರ ಡಿಟೆಕ್ಟ್ ಆಗ್ತಿಲ್ಲ, ದಟ್ಸ್ ಇಟ್. ನಾನ್ ನಕ್ಷತ್ರಂಗೆ ತೊಂದರೆ ಕೊಡಕ್ ಆಗಲ್ಲ ಸಚಿನ್. ಒಂದ್ಸಲ ನದಿ ಮಧ್ಯದಲ್ಲಿರೋ ಮರಕ್ಕೆ ಕಟ್ ಹಾಕಿದ್ದೀನಿ, ಇನ್ನೊಂದ್ಸಲ ಕಾರ್ ಡಿಕ್ಕಿಯಲ್ಲಿ ಕಟ್ ಹಾಕಿದ್ದೀನಿ, ಮತ್ತೊಂದ್ಸಲ ರೋಡ್ ಮಧ್ಯದಲ್ಲಿ ಮಲಗಿಸಿದ್ದೀನಿ. ನೆಕ್ಸ್ಟ್ ಇನ್ನೇನ್ ಮಾಡ್ತೀನೋ ಅಂತ ಭಯ ಶುರು ಆಗೋಗಿದೆ ನನಗೆ. ನೋ 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 ನೋ, ದಿಸ್ ಕಾಂಟ್ ಹ್ಯಾಪನ್. ಸಚಿನ್ ಇಲ್ಲ, ನಾನು ಅವಳಿಗೆ ತೊಂದರೆ ಕೊಡಕ್ ಆಗಲ್ಲ. ಶಿ ನೀಡ್ಸ್ ಟು ಬಿ ಸೇಫ್. ಅಲ್ಲ, ನೀ ಏನ್ ಮಾಡಕ್ ಹೊರಟಿದ್ಯಾ? ನನಗೆ ಗೊತ್ತಿಲ್ಲ ಸಚಿನ್, ಆದ್ರೆ ಏನೋ ಒಂದು ಮಾಡೋದಂತೂ ಶೋರ್. ಇದಕ್ಕೆಲ್ಲ ನಾನೇ ಒಂದು ದಾರಿ ಹುಡ್ಕೋತೀನಿ. ಥ್ಯಾಂಕ್ ಯು. ಭೂಪತಿ, ಭೂಪತಿ ಅವಸರ ಮಾಡಬೇಡ. ಭೂಪತಿ, ಲಿಸನ್ ಟು ಮೀ. ನಾನು ಇದನ್ನ ನಿನಗೆ ಹೆದರ್ಕೊಂಡು ಮಾಡಿಸ್ತಿಲ್ಲ ನಕ್ಷತ್ರ. ಶ್ವೇತಂಗ್ ಒಳ್ಳೇದಾಗ್ಲಿ ಅಂತ ಮಾಡಿಸ್ತಾ ಇದ್ದೀನಿ.